ಯಾರು ಈ ಪುಣ್ಯಾತ್ಮನಿಗೆ ರಾಮಚಂದ್ರ ರಾವ್ ಅಂತ ಹೆಸರಿಟ್ರೆ ಏನೋ ಗೊತ್ತಿಲ್ಲ. ಮಾಡೋದೆಲ್ಲ ಕಾಮಪುರಾಣ. ಇವತ್ತಿಂದಲ್ಲ, ಕಳೆದ 8 ವರ್ಷಗಳಿಂದ ಈ ರಾಮಚಂದ್ರ ರಾವ್ ಬಗ್ಗೆ ಆಗಾಗ್ಗೆ ಆರೋಪಗಳು ಕೇಳಿ ಬರ್ತಾ ಇತ್ತು. ಆಡಿಯೋ ಇದೆಯಂತೆ, ವಿಡಿಯೋ ಇದೆಯಂತೆ, ಆಡಿಯೋ ಇದೆಯಂತೆ, ವಿಡಿಯೋ ಇದೆಯಂತೆ. ಇದೇನು ಇವತ್ತು ನಿನ್ನೆಯದಲ್ಲ. ಆದರೆ ಇವತ್ತಂತೂ ಅವ್ರ ಹಣೆ ಬರಹ ಕೈ ಕೊಟ್ಟಿತ್ತು ಅಂತ ಅನಿಸುತ್ತೆ. ಅಲ್ಲಿ ರಿಟೈರ್ಡ್ ಆಗಬೇಕು ಅಷ್ಟರಲ್ಲೇ ಅವ್ರ ಕಾಮಪುರಾಣ ಬಟ ಬಯಲಾಗಿದೆ. ಓ ರಕ್ಷಕರೇ ಭಕ್ಷಕರಾದರೆ ಹೇಗೆ ಅನ್ನೋ ಕಾಮನ್ ಡೈಲಾಗ್ ಇತ್ತು. ಆ ಡೈಲಾಗ್ ಇವತ್ತಿಗೆ ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ಈ ರಾಮಚಂದ್ರ ರಾವ್ DGP ತನ್ನ ಕಚೇರಿಯಲ್ಲಿ ಅದರಲ್ಲೂ ಕೂಡ ಸಮವಸ್ತ್ರ ಹಾಕ್ಕೊಂಡು, ಪೊಲೀಸ್ ಸಮವಸ್ತ್ರ ನೋಡಿ, ಪೊಲೀಸ್ ಆತನಿಗೆ ನೈತಿಕತೆ ಇದೆಯೋ ಇಲ್ವೋ, ಆತನ ಗುಣಲಕ್ಷಣಗಳೇನು ಅನ್ನೋದನ್ನು ನೋಡಲ್ಲ ನಾವು. ಆ ಒಂದು ಸಮವಸ್ತ್ರ ಆತನ ಮೈ ಮೇಲೆ ಬಿದ್ದರೆ ಸಾಕು, ನಾವು ಆತನಿಗೆ ಸೆಲ್ಯೂಟ್ ಹೊಡಿತೀವಿ. ಯಾಕೆ ಅಂತಂದರೆ, ಪೊಲೀಸರಿಗೆ ನಾವು ಕೊಡುವಂತಹ ಮರ್ಯಾದೆ ಗೌರವ ಅಂತಹ ದೊಡ್ಡದ್ದು. ಅಂತಹ ಸಮವಸ್ತ್ರವನ್ನು ಧರಿಸಿ ತನ್ನ ಕಚೇರಿಗೆ ಬಂದಂಥ ಹೆಣ್ಣುಮಕ್ಕಳ ಖಾಸಗಿ ಅಂಗಗಳನ್ನು ಮುಟ್ಟಿ ಮುದ್ದಾಡಿ ಈ ರೀತಿ ಕುಚೇಷ್ಟೆಯನ್ನು ಮಾಡುವಂತಹ ಈತ ಒಬ್ಬ IGP ಅಂತ ಹೇಳೋದಕ್ಕೆ ನಾಚಿಕೆ ಆಗ್ತಾ ಇದೆ.